ಈ ಪಾಸ್ಟ್ ಕರ್ಮ ಅನ್ನೋದು ಇದೆಯಾ, ಪಾಸ್ಟ್ ಲೈಫ್ ಅನ್ನೋದು ನಿಜಾನಾ, ಈ ತರ ಎಲ್ಲ ಇನ್ನ ಕೆಲವರು ಕೇಳ್ತಾನೆ ಇರ್ತಾರೆ. ಸೊ ಖಂಡಿತ 100% ಪಾಸ್ಟ್ ಲೈಫ್ ನಮ್ದೇನ್ ಆಗೋಗಿದ್ಯೋ ಆ ಜೀವನಾನು ನಿಜ, ಪಾಸ್ಟ್ ಕರ್ಮಾಸುನು ಖಂಡಿತನು ನಿಜಾನೇ ಮಾಸ್ಟರ್ಸ್. ಇದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ವಿ ಶುಡ್ ರಿಯಲೈಸ್ ಇಟ್ ಅಷ್ಟೇ. ಪಾಸ್ಟ್ ಅನ್ನೋದು ಇದೆ, ನಾವ್ ಅದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಆದ್ರೆ ಅದನ್ನ ವರಿ ಮಾಡ್ಕೋಬಾರ್ದು. ಇದೇ ಪಾಸ್ಟ್ ಅಂತಂದ್ಬಿಟ್ಟು ಯಾಕಿಂಗ್ ಆಯ್ತು ಯಾಕಿಂಗ್ ಮಾಡ್ದೆ ಅಂತ ವರಿ ಅಂತೂ ನಾವು ಖಂಡಿತ ಮಾಡಬಾರ್ದು. ಬಟ್ ಪಾಸ್ಟ್ ಏನಿದೆ ಅಂದ್ರೆ ಈ ಪ್ರೆಸೆಂಟ್ ಬರಕ್ಕೆ ಕಾರಣ ಪಾಸ್ಟ್ ಏನೇನೆ, ಮತ್ತೆ ಫ್ಯೂಚರ್ ಆಗಕ್ಕೆ ಕಾರಣನೂ ಈ ಪ್ರೆಸೆಂಟ್ ಅಂದ್ರೆ ಪ್ರೆಸೆಂಟ್ ಕಮ್ಸ್ ಓನ್ಲಿ ಫ್ರಮ್ ಪಾಸ್ಟ್, ಆಮೇಲೆ ಫ್ಯೂಚರ್ ಕಮ್ಸ್ ಫ್ರಮ್ ಪ್ರೆಸೆಂಟ್. ಇದನ್ನ ನಾವು ಅರ್ಥ ಮಾಡ್ಕೊಂಡಾಗ ನಮಗೆ ಗೊತ್ತೇ ಆಗುತ್ತೆ ಪಾಸ್ಟ್ ಅನ್ನೋದು ಇದ್ದೇ ಇದೆ ಅಂತಂದ್ಬಿಟ್ಟು. ಪಾಸ್ಟ್ ಅನ್ನೋದು ಇದೆ ಅಂತ ನಾವು ಅರ್ಥ ಮಾಡ್ಕೊಂಡು ಈ ಒಂದು ಪ್ರೆಸೆನ್ಸ್ ಅನ್ನ ನಾವು ಜೀವಿಸ್ಬೇಕು. ಅಂದ್ರೆ ಈ ಕ್ಷಣದಲ್ಲಿ ನಾವು ಜೀವಿಸಬೇಕು. ಈ ಕ್ಷಣದಲ್ಲಿ ನಾವು ಜೀವಿಸಿದಾಗ ಫ್ಯೂಚರು ಚೆನ್ನಾಗ್ ಆಗೇ ಆಗುತ್ತೆ. ಅಂದ್ರೆ ಏನರ್ಥ, ಇವಾಗ ನಮ್ಗೆ ಒಂದು 45 ಇಯರ್ಸ್ ಅಥವಾ 50 ಇಯರ್ಸ್ ಅನ್ಕೊಳ್ಳಿ. ಸೊ ಈಗ 50 ಇಯರ್ಸ್ ಅಂತಂದ್ರೆ ಈ 49 ಇಯರ್ಸ್ ಇದ್ದಿದ್ದು ಏನು ಅದು ಸುಳ್ಳ? 49 ಇಯರ್ಸ್ ಏನೋ ಆಗೇ ಇರುತ್ತೆ ಖಂಡಿತ. ಸೊ ಆ 49 ಇಯರ್ಸ್ ರಿಸಲ್ಟೇ ಈ 50th ಇಯರ್ ನಾವಿರೋದು. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಸ್ಥಿತಿ ನಮ್ದು ಇವಾಗ ಇದೆ ಅಂತಂದ್ರೆ, ನಾವೀಗ ಇದೀವಿ ಈ ಸ್ಥಿತಿಲಿ ಅಂದ್ರೆ ಇದಕ್ಕೆ ಕಾರಣ ಖಂಡಿತ ಪಾಸ್ಟ್. ಪಾಸ್ಟ್ ಅನ್ನೋದು ಒಂದು ಇದ್ದೇ ಇದೆ. ಆದ್ರೆ ಆ ಪಾಸ್ಟ್ ಇರೋದು ಏನಕ್ಕೆ? ಅರ್ಥ ಮಾಡ್ಕೊಳಕ್ಕೆ, ವರಿ ಮಾಡ್ಕೊಳಕ್ಕೆ ಖಂಡಿತ ಅಲ್ಲ. ಆ ಪಾಸ್ಟ್ ಇದೆ ಅನ್ನೋ ಒಂದು ರಿಯಲೈಸೇಷನ್ ಅಲ್ಲಿ ನಾವು ಇದ್ದು ಈಗ ನಾವು ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಜೀವಿಸಿದ್ರೆ ಫ್ಯೂಚರು ವಂಡರ್ಫುಲ್ ಆಗಿ ಇರುತ್ತೆ. ಸೊ ಪಾಸ್ಟ್ ಇಲ್ಲ ಅಂತ ವಾದಿಸೋರ್ಗೆ ಒಂದು ಎಕ್ಸಾಂಪಲ್, ನಿಮಗೀಗ ಆಕಾಶದಲ್ಲಿ ತಲೆ ಎತ್ತಿ ನೋಡಿದ್ರೆ ಸ್ಟಾರ್ಸ್, ಎಲ್ಲಾ ಸ್ಟಾರ್ಸ್ ನಮಗೆ ಕಾಣುತ್ತಾ? ಕಾಣಲ್ಲ ಅಂದ ಮಾತ್ರಕ್ಕೆ ನಾವು ನಕ್ಷತ್ರಗಳೇ ಇಲ್ಲ ಅಂತ ನಾವು ಹೇಳಕ್ ಆಗಲ್ಲ. ಅದೇ ತರ ಒಂದು ಲೋಟದಲ್ಲಿ ನೀರು ಕೊಟ್ಟಾಗ ನಿಮ್ಮ ಬರೀ ಕಣ್ಣಿಗೆ ನೀರಲ್ಲಿ ಎಷ್ಟು ಬ್ಯಾಕ್ಟೀರಿಯಾಸ್ ಇರುತ್ತೆ ಅದು ನಮಗೆ ಕಾಣುತ್ತಾ? ಕಾಣಿಸಲ್ಲ ಅಂದ ಮಾತ್ರಕ್ಕೆ ಅದ್ರಲ್ಲಿ ಬ್ಯಾಕ್ಟೀರಿಯಾಸ್ ಇಲ್ಲ ಅಂತ ನಾವು ವಾದಿಸಕ್ ಆಗಲ್ಲ. ಸೇಮ್ ಅದೇ ತರ ನಮ್ಮ ಜೀವನದಲ್ಲಿ ಪಾಸ್ಟ್ ನಮ್ಗೆ ಕಾಣಿಸಿಲ್ಲ ಅಂದ ಮಾತ್ರಕ್ಕೆ ಪಾಸ್ಟೇ ಇಲ್ಲ ಅಂತ ಅನ್ನೋ ಡಿಸಿಷನ್ಗೆ ಬರೋ ಹಾಗೆ ಇಲ್ಲ. ಪಾಸ್ಟ್ ಅನ್ನೋದು ಇದ್ದೇ ಇದೆ. ಅಲ್ಲಿ ಹೇಗೆ ನಮ್ಗೆ ನೀರೊಳಗಡೆ ಬ್ಯಾಕ್ಟೀರಿಯಾ ನೋಡಕ್ಕೆ ಮೈಕ್ರೋಸ್ಕೋಪ್ ಬೇಕು, ಆಕಾಶದಲ್ಲಿ ನಕ್ಷತ್ರ ನೋಡಕ್ಕೆ ಟೆಲಿಸ್ಕೋಪ್ ಬೇಕು, ಅದೇ ತರ ನಮ್ಮ ಜೀವನದ ಪಾಸ್ಟ್ ಅನ್ನೋದು ಇದೆ ಅಂತ ಅನ್ನೋದು ನಾವು ನೋಡ್ಬೇಕು ಅಂದ್ರೆ ನಮ್ಮ ಈ ಬರಿಗಣ್ಣಿಗೆ ನೋಡಕ್ಕಾಗಲ್ಲ, ಅಥವಾ ನಮ್ಮ ಫಿಸಿಕಲ್ ಐಸಿಗೆ ನೋಡಕ್ಕೆ ಆಗಲ್ಲ. ಸೊ ಆ ಪಾಸ್ಟ್ ನಾವು ನೋಡ್ಬೇಕು ಅಂದಾಗ, ಹೇಗಿದೆ ಅಂತ ತಿಳ್ಕೋಬೇಕು ಅಂದಾಗ ನಮಗೆ ನಮ್ಮ ಒಳಗಣ್ಣು ದಿವ್ಯ ಚಕ್ಷು ಬೇಕಾಗತ್ತೆ. ಸೊ ಆದ್ರಿಂದ ಮಾಸ್ಟರ್ಸ್, ಯಾರೇ ಇದ್ರುನು ಪಾಸ್ಟ್ ಏನೋ ಗೊತ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡು, ಅಥವಾ ಪಾಸ್ಟ್ ಇನ್ನೇನೋ ಆಗೋಗಿದೆ ಆಗ ಆಗ್ಬಾರ್ದಿತ್ತು ಅಂತ ವರಿ ಮಾಡ್ಕೊಳ್ಳೋ ಬದಲು ಜಸ್ಟ್ ಪಾಸ್ಟ್ ಇತ್ತು ಅಂತ ರಿಯಲೈಸ್ ಮಾಡ್ಕೊಂಡು ನಾವು ಜೀವನವನ್ನ ಉತ್ತಮವಾಗಿ ಜೀವಿಸೋಣ. ಈ ಹಿಂದೆ ಹೇಳಿದ್ದೆ ಹೇಗ್ ಜೀವಿಸ್ಬೇಕು ಅಂತ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಯಾವ ತರ ಇರ್ಬೇಕು ಅಂತ ಹೇಳಿದ್ದೆ. ಲಿವ್ ವಿತ್ ದಿಸ್ ಮೂಮೆಂಟ್ ಅಷ್ಟೇ. ಈ ಮೂಮೆಂಟ್ ಅಲ್ಲಿ ನಾನು ಇರ್ತೀನಿ ಅಂತ ಅನ್ಕೊಂಡು ಜೀವಿಸ್ಕೊಂಡು ಈ ಮೂಮೆಂಟ್ ನ ಎಂಜಾಯ್ ಮಾಡ್ತೀನಿ, ಈ ಮೂಮೆಂಟ್ ಅಲ್ಲಿ ಕರೆಕ್ಟ್ ಡಿಸಿಷನ್ಸ್ ತಗೊಂತೀನಿ, ಇಷ್ಟು ನಾವು ತಿಳ್ಕೊಂಡು ಜೀವನ ಮಾಡಿದಾಗ ಅವರ್ ಫ್ಯೂಚರ್ ವಿಲ್ ಬಿ ವಂಡರ್ಫುಲ್. ಮತ್ತೆ ನಮ್ಮ ಪಾಸ್ಟ್ ಇಂದಾನೆ ಈ ಪ್ರೆಸೆಂಟ್ ಅನ್ನೋದು ನಾವು ನಿಮಿಷಕ್ಕೆ ನಾವು ಅದನ್ನ ಅವೇರ್ನೆಸ್ ಅಲ್ಲಿ ಇಟ್ಕೋಬೇಕು. ನನ್ನ ಈ ಸ್ಥಿತಿಗೆ ನಾನೇ ಕಾರಣ, ನನ್ನ ವಾಸ್ತವತೆಗೆ ನಾನೇ ಕಾರಣ ಅನ್ನುವ ಒಂದು ಇದರಲ್ಲಿ ನಾವು ಕಾನ್ಶಿಯಸ್ ಅಲ್ಲಿ ಇಟ್ಕೊಂಡು ಐ ಆಮ್ ನಾಟ್ ಎ ಫಿಸಿಕಲ್ ಬಾಡಿ, ಐ ಆಮ್ ಎ ಸೋಲ್ ಅಂತ, ಆ ಸೂಕ್ಷ್ಮ ನಾನು ಒಂದು ಆತ್ಮ ಸ್ವರೂಪಿ ಅಂತ ಅನ್ಕೊಂಡು ನಾವು ಜೀವಿಸಿದಾಗ ಜೀವನ ಬಹಳ ಸುಂದರವಾಗಿ ಇರುತ್ತೆ ಮಾಸ್ಟರ್ಸ್.